ನಿರಂತರ ಮಳೆಗೆ ಕುಸಿದ ಕಾಂಪ್ಲೆಕ್ಸ್ ಕಟ್ಟಡ ಕಲಬುರಗಿಯ ಸೂಪರ್ ಮಾರ್ಕೆಟ್ನಲ್ಲಿ ಈ ಘಟನೆ ಸಂಭವಿಸಿದೆ. ಭಾರೀ ಮಳೆಯ ಕಾರಣ ಕುಸಿದ ಕಾಂಪ್ಲೆಕ್ಸ್ ಕಟ್ಟಡ ಕಲಬುರಗಿಯ ಸೂಪರ್ ಮಾರ್ಕೆಟ್ನಲ್ಲಿ ಈ ದುರಂತ ಸಂಭವಿಸಿದೆ. ರಾತ್ರಿ ಕುಸಿದಿದ್ದರಿಂದ ತಪ್ಪಿದ ಭಾರೀ ಅನಾಹುತ. ಜನ ಇರಲಿಲ್ಲ, ಕೆಲಸಗಾರರೆಲ್ಲರೂ ಕೂಡ ಹೊರಗಡೆ ಬಂದಿದ್ರು. ಬೆಳಗ್ಗೆ ಕಟ್ಟಡ ಕುಸಿದಿದ್ರೆ ಪ್ರಾಣ ಹಾನಿ ಸಾಧ್ಯತೆ ಇತ್ತು. ಬಟ್ಟೆ ಅಂಗಡಿ, ಹೂವಿನ ವ್ಯಾಪಾರ ನಡೆಯುತ್ತಿತ್ತು. ಸೊ ಆ ಸಂದರ್ಭ ಗ್ರಾಹಕರು ಮತ್ತು ವ್ಯಾಪಾರಸ್ಥರು ಅಲ್ಲಿದ್ದೇ ಇರ್ತಾರೆ. ಕಾಂಪ್ಲೆಕ್ಸ್ ಕೆಳಗಿದ್ದ ಹೂವಿನ ಅಂಗಡಿಗಳಿಗೆ ಹಾನಿಯಾಗಿದೆ. ಸೊ ನಿರಂತರ ಮಳೆಗೆ ಕುಸಿದ ಕಾಂಪ್ಲೆಕ್ಸ್ನ ಕಟ್ಟಡ ಭಾರಿ ಅನಾಹುತವೊಂದು ತಪ್ಪಿದೆ. ರಾತ್ರಿಯ ಸಂದರ್ಭದಲ್ಲಿ ಕಲಬುರಗಿಯ ಸೂಪರ್ ಮಾರ್ಕೆಟ್ನಲ್ಲಿ ಈ ಘಟನೆ ಸಂಭವಿಸಿದ್ದು. ರಾತ್ರಿ ಧಾರಾಕಾರ ಮಳೆಯಾಗಿದೆ, ನಿರಂತರವಾಗಿ ಮಳೆ ಆಗ್ತಾ ಇತ್ತು. ಈ ಸಂದರ್ಭ ಗೋಡೆಗಳು ಕೂಡ ನಿರಂತರವಾಗಿ ನೆನೆಯೋದ್ರಿಂದಾಗಿ ಅದರ ಶಕ್ತಿ ಸಾಮರ್ಥ್ಯವನ್ನು ಹಂತವಾಗಿ ಅದು ಕಳ್ಕೊಳ್ಳುತ್ತೆ. ಈ ಸಂದರ್ಭದಲ್ಲಿ ಅದು ಅವೈಜ್ಞಾನಿಕವಾದಂಥ ಸೂತ್ರಗಳು ಆ ಭಾಗದಲ್ಲಿ ಇದ್ರೆ, ಅಂದರೆ ಚರಂಡಿ ವ್ಯವಸ್ಥೆ ಇಲ್ಲ ಅಂದರೆ ನಿಂತ ನೀರುಗಳು ಗೋಡೆಯನ್ನು ಮತ್ತಷ್ಟು ಮೃದುವಾಗಿಸುತ್ತೆ. ಸೊ ಆ ಸಂದರ್ಭ ಗೋಡೆ ಕುಸಿಯುತ್ತೆ. ಸೊ ಈ ಅನಾಹುತ ಸಂಭವಿಸಿರುವಂತಹದ್ದು ರಾತ್ರಿ ಹೊತ್ತಲ್ಲಿ. ರಾತ್ರಿಯ ವೇಳೆ ಆ ಭಾಗದಲ್ಲಿ ಕೆಲಸಗಾರರು ಇರೋದಿಲ್ಲ, ಇನ್ನು ಸುತ್ತಮುತ್ತ ವ್ಯಾಪಾರಸ್ಥರು ಮತ್ತು ಗ್ರಾಹಕರು ಬರೋದು ಕೂಡ ತುಂಬ ವಿರಳವಾಗಿರುತ್ತೆ, ಜನಸಂಖ್ಯೆ ಇರೋದಿಲ್ಲ. ಸೊ ಒಂದು ವೇಳೆ ಇದು ಹಗಲುತ್ತೆ ಆಗಿದ್ದಿದ್ರೆ ಅಲ್ಲಿ ಭಾರಿ ಪ್ರಾಣಹಾನಿ ಸಂಭವಿಸ್ತಾ ಇತ್ತು. ಸೊ ಅದೃಷ್ಟವಶಾತ್ ರಾತ್ರಿಯ ವೇಳೆ ಈ ಒಂದು ಘಟನೆ ಸಂಭವಿಸಿದೆ. ಸೊ ಯಾರಿಗೂ ಯಾವ ತೊಂದರೆಯೂ ಆಗಿಲ್ಲ. ಆದರೆ ಕಟ್ಟಡಗಳು, ಒಂದಷ್ಟು ಮಳಿಗೆಗಳೆಲ್ಲವೂ ಕೂಡ ನಾಶ ಆಗೋಗಿದೆ. ಸೊ ಅದರ ಅವಶೇಷಗಳನ್ನು ನೀವು ಈಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಈ ಕಟ್ಟಡ ಕಲಬುರಗಿಯಲ್ಲಿ ಭಾರಿ ಮಳೆಯ ಕಾರಣ ಕಟ್ಟಡವೊಂದು ಕುಸಿದಿದೆ. में कौन तो बेगा बैठ देने वाले अब पीछे जो डेरे हैं दुकान वाले ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಭೀಮಪ್ಪ ಈಗ ಫೋನ್ ಸಂಪರ್ಕದಲ್ಲಿ. ಭೀಮಪ್ಪ, ಇದು ಅದೃಷ್ಟವಶಾತ್ ರಾತ್ರಿ ವೇಳೆ ಈ ಒಂದು ದುರಂತ ಸಂಭವಿಸಿರುವಂತಹದ್ದು. ಅಂದರೆ ಅಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇತ್ತಾ? ಈ ಬಗ್ಗೆ ಅಲ್ಲಿನ ಜನ ಏನು ಹೇಳ್ತಿದ್ದಾರೆ? ವ್ಯಾಪಾರಸ್ಥರು ಈಗಾಗಲೇ ಆತಂಕಕ್ಕೊಳಗಾಗಿರ್ಬೋದು. ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಭೀಮಪ್ಪ? ಹೌದು ಸಾಯಿಲ್, ಅಂದ್ರೆ ಕಲಬುರಗಿ ಜಿಲ್ಲೆಯಾದ್ಯಂತ ನಿರಂತರವಾಗಿ 3-4 ದಿನಗಳಿಂದ ಮಳೆ ಸುರಿದಿದೆ. ಹೀಗಾಗಿ ಕಲಬುರಗಿ ನಗರದಲ್ಲಿ ಕೂಡ ಮಳೆ ನಿರಂತರವಾಗಿ ಬೀಳ್ತಿದೆ. ಈ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ನಲ್ಲಿ ಇರ್ತಕ್ಕಂಥ ಕಲ್ಕತ್ತಾ ಏನಂದ್ರೆ ಕಾಂಪ್ಲೆಕ್ಸ್ ಅಂತ ಏನಂದ್ರೆ ಹಳೆ ಕಾಂಪ್ಲೆಕ್ಸ್ ಅದು. ಅಲ್ಲಿ ಸುಮಾರು 200ಕ್ಕೂ ಅಧಿಕ ಬಟ್ಟೆ ಅಂಗಡಿಗಳಿವೆ ಮತ್ತು ಆ ಕಾಂಪ್ಲೆಕ್ಸ್ ನ ಕೆಳಗಡೆ ಸುಮಾರು ಏನಂದ್ರೆ ಒಂದು 15ರಿಂದ 20 ಏನಂದ್ರೆ ಹೂವಿನ ವ್ಯಾಪಾರದ ಅಂಗಡಿಗಳು ಕೂಡ ಇವೆ. ಅಲ್ಲಿ ಏನಂದ್ರೆ ಏಕಾಏಕಿ ರಾತ್ರಿ ಏನಂದ್ರೆ ನಿರಂತರ ಮಳೆ ನೀರಿಗೆ ಆ ಕಾಂಪ್ಲೆಕ್ಸ್ ನ ಮುಂಭಾಗ ಬಹುತೇಕ ಏನಂದ್ರೆ ಕುಸಿದು ಕೆಳಗೆ ಬಿದ್ದಿರ್ತಕ್ಕಂಥದ್ದು. ಅದೃಷ್ಟವಶಾತ್ ಏನಂದ್ರೆ ಅದು ರಾತ್ರಿ ಕುಸಿದು ಬಿದ್ದಿದೆ. ಯಾಕಂದ್ರೆ ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಅಂದ್ರೆ ಹೃದಯ ಭಾಗದಲ್ಲಿ ಇರ್ತಕ್ಕಂಥದ್ದು ಆ ಕಾಂಪ್ಲೆಕ್ಸ್. ಹೀಗಾಗಿ ಏನಂದ್ರೆ ದಿನನಿತ್ಯ ಏನಂದ್ರೆ 100 ಜನ ಅಲ್ಲಿ ಓಡಾಡ್ತಾ ಇರ್ತಾರೆ ಮತ್ತು ವ್ಯಾಪಾರ ಕೂಡ ಮಾಡ್ತಾ ಇರ್ತಾರೆ. ರಾತ್ರಿ ಕುಸಿದ್ರಿಂದ ಯಾವುದೇ ಅನಾಹುತ ಸಂಭವಿಸಿಲ್ಲ. ಒಂದು ವೇಳೆ ಅಂದ್ರೆ ಹಗಲತ್ತಲ್ಲಿ ಕುಸಿದ್ರೆ ಭಾರಿ ಅನಾಹುತ ಸಂಭವಿಸ್ತಿತ್ತು. ಅದೃಷ್ಟವಶಾತ್ ಏನಂದ್ರೆ ಅದು ಕಾಂಪ್ಲೆಕ್ಸ್ ರಾತ್ರಿ ಕುಸಿದ್ರಿಂದ ಯಾವುದೇ ಅನಾಹುತ ಸಂಭವಿಸಿಲ್ಲ. ಸಾಯಿಲ್, ಏನಂದ್ರೆ ಸದ್ಯ ಅಲ್ಲಿನ ಇರ್ತಕ್ಕಂಥ ವ್ಯಾಪಾರಸ್ಥರು ಏನಂದ್ರೆ ಆತಂಕಕ್ಕೆ ಕೂಡ ಒಳಗಾಗಿದ್ದಾರೆ. ಇನ್ನು ಕೂಡ ಏನಂದ್ರೆ ಕಲಬುರಗಿಯಲ್ಲಿ ಬೆಳಗ್ಗೆಯಿಂದಲೇ ಜಿಟಿ ಮಳೆ ಏನಂದ್ರೆ ಸುರಿತಾ ಇತ್ತು. ಸದ್ಯ ಈಗ ಸ್ವಲ್ಪ ಏನಂದ್ರೆ ಮಳೆ ಕಮ್ಮಿ ಆಗಿದೆ. ಆದ್ರೆ ಆ ಜಿಲ್ಲೆಯಾದ್ಯಂತ ಮತ್ತು ನಗರದಲ್ಲಿ ಮೋಡ ಕವಿದ ವಾತಾವರಣ ಮುಂದುವರೆದು ಇನ್ನು ಆ ಕಾಂಪ್ಲೆಕ್ಸ್ ನಲ್ಲಿ ಇನ್ನೂ ಕೂಡ ಏನಂದ್ರೆ ವ್ಯಾಪಾರ ವಹಿವಾಟು ನಡೆದಿದೆ. ಸಂಬಂಧಿಸಿದ ಅಧಿಕಾರಿಗಳು ಏನಂದ್ರೆ ಆ ಜನಪ್ರತಿನಿಧಿಗಳು ಅಲ್ಲಿರ್ತಕ್ಕಂಥ ವ್ಯಾಪಾರಿಗಳನ್ನ ಬೇರೆ ಕಡೆ ಸ್ಥಳಾಂತರಿಸಿದ್ರೆ ಮುಂದೆ ಆಗ್ತಕ್ಕಂಥ ಅನಾಹುತ ತಪ್ಪಿಸಬಹುದು. ಸಾಯಿಲ್, ಥ್ಯಾಂಕ್ ಯು ಭೀಮಪ್ಪ ತಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಕಲಬುರಗಿಯಲ್ಲಿ ಓತಪ್ರೋತವಾಗಿ ಮಳೆ ಸುರಿತಾ ಇರೋ ಕಾರಣಕ್ಕೋಸ್ಕರ ಅಲ್ಲಿನ ಕಟ್ಟಡಗಳು ಈಗ ಧರೆಗುರುಳಿರತಕ್ಕಂತಹದ್ದು. ರಾತ್ರಿಯ ವೇಳೆ ಈ ದುರಂತ ಸಂಭವಿಸಿದೆ. ಸೊ ಸಾಕಷ್ಟು ವ್ಯಾಪಾರಸ್ಥರು ಕೂಡ ಕಂಗಾಲಾಗಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.